प्रवर्तते उत्तिष्ठ नरसार्दूला कर्तव्यं दैवमाह्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु कौसल्या सुप्रजा रामपूर्वा सन्ध्या प्रवर्तते उत्तिष्ठ नरसार्दूला कर्तव्यं दैवमाह्निकम् हतु अवतार भगवानने मुद्दिनारूति बिरगुविನ ಪೂಜೆ ಮುಗಿಯುತ್ತೆ ಭವತಾಪಕರಿವಗಿ ಭವತಾರಿಗೆ ಪೂಜೆ ಮಾಡಿಸಿ ನಿರ್ಮದಾರಿಯಿಂದ ಇದಕ್ಕೆಲ್ಲ ಸಭಾಕಾಲ ಆಶೀರ್ವಾದ ಸಭಾ ಕಟೋರತೆ ಎಂಬುದನ್ನು ಈಗಿನ ಕಲಿಯ ಕಾಲದಲ್ಲಿ ಆ ಪರೀಕ್ಷೆಯಲ್ಲಿ ಈಗಿನ ಮಾತಿನಲ್ಲಿ ಅಜ್ಞಾನದ ಕಣ್ಣನ್ನು ತೆರೆಸಿಬಿಟ್ಟು ಹೃದಯದ ಬಳಿತ ಬದಲಾಗಿಸಿಬಿಟ್ಟು ಪ್ರತಿನಿತ್ಯ ನನ್ನ ನಿಟ್ಟುಸಿರಿನಲ್ಲಿ ಸುಟ್ಟು ಧ್ರುವ ಕಣವಾಗಿ ಹೊರ ಹೋಗುವ ನನ್ನ ಪ್ರತಿ ರಾಮ ಕಣಗಳನ್ನು ಉಚ್ಚರಿಸಿ ರಾಮಬಾಣವಾಗಿ ಈ ನನ್ನ ಮನೆ ರಾಜ ರಾಮದ ಗೂಢ ಇತ್ತು ಅವನು ತಾಯಿ ನನ್ನ ತಾಯಿ ಅಕ್ಕ ತಂಗಿ ಗಂಡ ಜೀವನದ ನನ್ನ ಚಿಕ್ಕಮ್ಮ ತಾನು ರೋಗದಿಂದ ಸಾಯುವ ಮುನ್ನ ಈ ಬೀರನೆಂಬ ಕೂಸನ್ನು ನನ್ನ ಕೈಗೆ ಒಪ್ಪಿಸಿ ಸತ್ತ ಆ ಚಿಕ್ಕ ಕೂಸನ್ನು ಶಕ್ತಿವಂತ ತಮ್ಮನಾಗಿ ಬೆಳೆಸಿದ್ದೇನೆ ಅವನಂದ್ರೆ ಅವನಿಗೆ ಪಂಚಪ್ರಾಣ ಅವನು ಕೂಡ ನನ್ನ ದೇವರ ಸಮಯದಲ್ಲಿ ಇರ್ತಾನೆ ಆದ ಕಾರಣ ನಾವು ಬೇರೆ ಬೇರೆ ತಾಯಿ ಮಕ್ಕಳಂತ ಯಾರಿಗೂ ತಿಳಿಯಬಾರ್ದು ಮಗ ಯಾರಿಗೂ ಆತನನ್ನು ಸ್ವಂತ ಮಗನೆಂದು ಅನಾಥ ಮಗನನ್ನು ಬಯಸಬೇಡ ಮಗಳ ಇದೇ ನನ್ನ ಆಸೆ ಮಗಳ ಸತ್ಯದಲ್ಲಿ ಧರ್ಮರಾಜನೆತ್ತಿರುವ ಇಲ್ಲಿ ದಾಸೋ ನಾಥನಲ್ಲ ನನ್ನ ಸ್ವಂತವಲ್ಲ ಇದು ನನ್ನ ರಾಮ ಮೆಚ್ಚಿಗೆ ಮಗಳ ಮೆಚ್ಚಿಗೆ ಬುದ್ಧಿ ಶಕ್ತಿಗೆ ಮೆಚ್ಚಿಗೆ ಇಲ್ಲಿವರೆಗೆ ನಾನು ಹುಚ್ಚನಾಗಿ ಮುಚ್ಚಿಕೊಂಡು ನನ್ನ ಕೆಚ್ಚಲ ಒಡೆದು ಕೊಚ್ಚಿ ಹೋಗುತ್ತದೆ ರಭಸದ ಭ್ರಮೆಗೆ ಒಂದೊಂದೇ ಈ ಸಂತೋಷದ ಸಮಯದಲ್ಲಿ ನೆಟ್ಟಿಸಿ ಕೂಗಿ ಹಾಡುಗಳು ಮುಖವ ಕಂಡಿದ್ದೇನೆ ತಂಗಾಳಿಯ ನಾಡನಗೆ ಹೀವನು ಸಿರನು ಸೋತಿದ್ದೆ ಮೂಗೂತಿ ಮುತ್ತು ಚಂದ ವಾಣಿಜ್ಯಕ್ಕೆ ಗತ್ತು ಚಂದ ಕಾಸಗಲ ಗತ್ತು ಚಂದ ನಾಗಜಡೆ ಜುಟ್ಟು ಚಂದ
ನೀನಂದ್ರೆ ತುಂಬಾ ಇಷ್ಟ. ಸೋದರ ಕುರಿ ಕಟ್ಟಾಗಿದ್ದ ಈಗ ಬಂದಪ್ಪ, ಈಗ ಬಂದ. ಹೌದಣ್ಣ, ಹೌದು. ಕುರಿ ದೊಡ್ಡಿ ಕಸ ಹೊಡೆದು ಗೊಬ್ಬರ ಚೆಲ್ಲಿ ತಾಯಿಗದ ಮರಿಗಳಿಗೆ ಹಾಲು ಕುಡಿಸಿ ಅವುಗಳಿಗೆ ಮೇವು ನೀರು ಕುಡಿಸಿ ಬರೋದ್ರೊಳಗೆ ಇಷ್ಟೊತ್ತಾಯ್ತಣ್ಣ, ಇಷ್ಟೊತ್ತಾಯ್ತು. ಬೇಗ ಮುಖ ತೊಳ್ಕೊ, ಉಪ್ಪಿಟ್ಟಿದ್ದು ಚಹಾ ಕುಡಿಯುವಂತೆ. ಈ ವೀರನಿಗೆ ಚಹಾ ಏನಮ್ಮ? ನನ್ನ ಹೆತ್ತ ತಂದೆ ತಾಯಿಯಂತಿರುವ ನಿಮ್ಮ ಕೈ ತುದು ತಿಂದು ಕೆಚ್ಚದೆ ಬೆಳೆಸಿಕೊಂಡಿರುವ ಈ ವೀರ ಈಗಾಗಲೇ ಕುರಿ ದೊಡ್ಡಿಯಲ್ಲಿ ಒಂದು ಡಬರಿ ಹಾಲು, ಒಂದು ಡಬರಿ ಜೋಳದ ನುಚ್ಚನ್ನು ಉಂಡೇ ಬಿಟ್ಟಿದ್ದಾನೆ. ಅಣ್ಣ, ಅತ್ತಿಗೆ, ತಮಗೆ ನಾನೆಂದರೆ ಇಷ್ಟ ಅಲ್ಲವೇ? ಯಾಕೆ ಗೊತ್ತಮ್ಮ, ಇವತ್ತು ಹಿಂಗಾಕ್ ಮಾತಾಡಕತ್ತಿ? ಇಷ್ಟು ದಿವಸ ಇಲ್ಲ ನೀ ಅಂದ್ರೆ ನಮಗೆ ಪಂಚ ಪ್ರಾಣಪ್ಪ, ಪಂಚ ಪ್ರಾಣ. ಅಣ್ಣ, ಅದೆಲ್ಲವನ್ನು ತಮ್ಮ ಧರ್ಮದ ನುಡಿಯಿಂದ ನಾನು ಈಗಾಗಲೇ ಕೇಳಿಸಿಕೊಂಡಿದ್ದೇನಣ್ಣ. ಅದು ಅದು ಏಕನಾಥ್ ಅನ್ಸುತ್ತಿರುವಿರಿ. ಈಗ ತಾನೇ ಹೇಳಿದ್ರಿ ನಾನು ನಿಮ್ಮ ಪಂಚಪ್ರಾಣ ಅಂತ.
ಅಣ್ಣ ತೆಗೆದುಕೊಳ್ಳಪ್ಪ 10 ಮರಿ 10,000 ಮರಿದ 1,00,000 ರೂಪಾಯಿಗಳನ್ನು. ಸೋದರ ಸೋದರ ನಿನ್ನ ದುಡಿಮೆ ಎಷ್ಟು ನಾನೆಷ್ಟು ಹೇಳಿದರೂ ತೀರಲಾದಪ್ಪ ನನ್ನ ಸಂಸಾರವನ್ನು ನಡೆಯುವುದು ಈ ನಿನ್ನ ಕುರಿಮರಿಯಿಂದಪ್ಪ ಕುರಿಮರಿಯಿಂದ. ನಾನೆಷ್ಟೇ ಹೊಲ ಉಳಿಕೊಂಡು ಬಿತ್ತಿದರು ಅತಿವೃಷ್ಟಿಯಾಗಿ 2 ವರ್ಷ ಮಳಿ ಹೋಗಿ ಬೆಳೆಯು ನಾಶ ಆಗಿ ಹೋಯ್ತಪ್ಪ ಬೆಳೆಯು ನಾಶವಾಗಿ. ಈ ನೇಗಿಲ ಯೋಗಿಗೆ ನೀನು ದುಡ್ಡು ಹಾಕುವುದಾಗಿತ್ತಪ್ಪ ನೀನು ದುಡ್ಡು ಹಾಕುವುದಾಗಿತ್ತೆ. ಈ ವರ್ಷ ಮಳಿನೂ ಇಲ್ಲ ಬೆಳೆಯಿಲ್ಲಪ್ಪ ಬೆಳೆಯಿಲ್ಲ. ಅಣ್ಣ ನಾನಿರುವಾಗ ನಿನ್ನ ಕಣ್ಣಿಗೆ ನೀರೇಕಣ್ಣ. ನೇಗಿಲ ಯೋಗಿ ಆದ ನೀನು ಎಂದೂ ಹೋಗಿಯಲ್ಲ. ನೇಗಿಲ ಯೋಗಿ ಒತ್ತಿ ಬಿತ್ತಿ ಬೆಳೆದಿದ್ದರೆ ಈ ಜಗಕ್ಕೆ ಉಳಿಗಾಲವಿಲ್ಲ. ಅದು ನಿನ್ನ ದಿನನಿತ್ಯದ ಕಾಯಕವನ್ನ ದಿನನಿತ್ಯದ ಕಾಯಕ. ತಮ್ಮ ಎಂತ ವಿಚಾರ ಶಕ್ತಿ ಅಡಗಿದೆಯೋ ನಿನ್ನಲ್ಲಿ. ನಿನಗೆ ಕಾಯಕದ ಅರ್ಥವು ಗೊತ್ತಿರಪ್ಪ. ಅಣ್ಣ ನಿನ್ನ ತಮ್ಮನಾಗಿ ಜನಿಸಿದವನಿಗೆ ಇಷ್ಟು ತಿಳಿಯೋದಿಲ್ಲಣ್ಣ. ಕೇಳಣ್ಣ ಯೋಗಿ ಪದದ ಅರ್ಥವನ್ನು. ಅಂಗ ಹೀಗ ಅಂದ ಅನಾಥರಿಗೆ ತಂದೆಯಾಗಿ ಬರೇ ಸಂಗೀತಕ್ಕೆ ಗುರು ಎನಿಸಿಕೊಂಡರು ಆ ಗದಿಗಿನ ಪುಟ್ಟರಾಜರು ಗಾಣೆಯೋಗಿ ಲಕ್ಷ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಅನೇಕ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ವಿವಿಧ ದಾಸೋಹಿಗಳಾದರು ಸಿದ್ಧಗಂಗಾ ಶ್ರೀಗಳು ಸಮಯವಾಗಿ ಹಳ್ಳಿಗೆ ಸಂಚಾರ ಮಾಡಿ ಕೋಟಿ ಸಭೆಯಂತೆ ಮಾಡಿಸುತ್ತ ಭಕ್ತರಿಗೆ ದೀಕ್ಷೆ ಕೊಟ್ಟು ಮಾಂಸಮಯ ಶರೀರವನ್ನು ಮಾಂತ್ರಮಯ ಶರೀರವನ್ನಾಗಿ ಮಾಡಿದವರು ಆನಂದ ಗುರು ಶ್ರದ್ಧಾನಂದರು. ಅವರು ಸಂಚಾರ ಯೋಗಿ. ಹುಟ್ಟಿದ ದಿನದಿಂದಲೇ ಕಾಂಕಣವನ್ನು ಕಾಲಿಗೆ ಸರಿಸಿ ಆಸೆಯನ್ನು ತಿಳಿಸಿ ಜಯವಿಲ್ಲದ ಶರಣನ್ನು ಧರಿಸಿ ಸರ್ವ ಜನಾಂಗಕ್ಕೂ ಬಿಡುವಿಲ್ಲದ ಪ್ರಯೋಜನ ಮಾಡಿ ಬೇರೆ ಏನೂ ಇಲ್ಲ. ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ. ಸಹಜವೂ ಇಲ್ಲ ಅಸಹಜವೂ ಇಲ್ಲ ಎಂದು ಬರೆದಿದ್ದವರು ಆ ವಿಜಯಪುರದ ಸಿದ್ದೇಶ್ವರ ಶ್ರೀಗಳು. ಅವರು ಜ್ಞಾನಯೋಗಿಯನ್ನ ಜ್ಞಾನಯೋಗಿ. ತಮ್ಮ ಈ ಮಾತುಗಳು ಎಂತಪ್ಪ ಎಂತ ಈ ಮಾತುಗಳು. ಇನ್ನು ಕೇಳ ಸೃಷ್ಟಿಕರ್ತ ನಿರ್ಮಿಸಿದ ಈ ಜಗದಲ್ಲಿ ಒತ್ತಿ ಬೀಸಿ ಬೆಳೆಯುವ ನೀನು ನೇಗಿಲ ಯೋಗಿಯನ್ನ ನೇಗಿಲ ಯೋಗಿ. ತಮ್ಮ ಈ ನಿನ್ನ ಮಾತು ಕೇಳಿ ಈ ಜಗನ ಮರ್ತು ಬಿಟ್ಟಂಗಾಗಿತ್ತು. ತಮ್ಮ ಜಗನ ಮರ್ತು ಬಿಟ್ಟಂಗಾಗಿತ್ತು. ಅಣ್ಣ ಏನಿದು ಸಂತೋಷದ ಸಂಭ್ರಮ. ಭಾರತ ಶಿಕ್ಷಕರ ಅಭ್ಯಾಸದ ಹೇಗೆ ಚೆನ್ನಾಗಿ ನಡೆದಿದೆ ತಾನೆ? ವಿದ್ಯಾಭ್ಯಾಸ ಚೆನ್ನಾಗಿ ನಡೆದಿದೆ ಅತ್ತಿಗೆ. ಅದಕ್ಕಾಗಿ ಅಣ್ಣನ ಹತ್ತಿರ ಬಂದಿರುವೆ. ಅಣ್ಣ ಈಗ ತಾನೇ ಮರಿ ಮಾರಿದ ಹಣವಿದೆಯಲ್ಲ ಅದನ್ನು ತಮ್ಮನಿಗೆ ಕೊಟ್ಟು ಬಿಡು. ಎಷ್ಟು ಬೇಕಾಗಿದೆ ಸಹೋದರ? ಅಣ್ಣ 25,000 ಕೊಟ್ಟು ಬಿಡಿ ಸಾಕು. ತೆಗೆದುಕೊರಪ್ಪ. ಹಣ ಹಿಡಿದು ತಂದಿರ್ಬೇಕಪ್ಪ. ಈಗಿನ ಕಾಲದಾಗ ನೋಡಿ ಇಲ್ಲ ಹೆಂಗೈತೆ ಜನ. ಸರಿ ಅಣ್ಣ. ಸ್ವಾಮಿ ನಮ್ಮ ಸಂಸಾರ ಈಗಿಂತ ಆನಂದ ಸಾಧಿಸಿ ನೋಡಿ. ಈಗ ತಮ್ಮಂದಿರೇ ಜೇನಿಗೋಡು ನಾವೆಲ್ಲ ಯಾರು ಜೇನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ ತುಂಬಿದ ಮನೆಯವರೇ ಧರೆಯದೆ ಮಗುವಿನ ದೊರೆಯುತ್ತೆ. ಜೈನ
ನಿನಗೋಡು ನಾವೆಲ್ಲ ಬರಿಜೇನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ ತುಂಬಿದ ಮನೆಯಂತೆ ನಗುವಿನ ದೊರೆಯಂತೆ ನಿನಗೋಡು ನಾವೆಲ್ಲ ಬರಿಜೇನಿಲ್ಲ.
ಏನಪ್ಪ 7 ಜನ್ಮಕ್ಕೆ ಈ ಗ್ರಾಮ ಪಂಚಾಯತ್ ಮೆಂಬರ್ ಆಗಬಾರ್ದ್ರಿ ಅಂತಾನೆ ಅವನು ಪಂಚಾಯತ್ ಮೆಂಬರ್ ಅಲ್ರಿ 820 ಜನ ಜಾತ್ರೆ ಬಂದ್ರೆ ಸಾಕ್ರಿ ಅದ್ರ ಪಟ್ಟಿ ಕೊಡ ಅಂತಾರಿ ಮತ್ತ ಕಬಡ್ಡಿ ಪಟ್ಟಿ ಕೊಡ ಅಂತಾರಿ ಮತ್ತ ಗಣಪತಿ ಪಟ್ಟಿ ಕೊಡ ಅಂತಾರ ಮತ್ತ ಹಗ್ಗ ಜಗ್ಗುದು ಮೆಂಬರ್ ಬಾಯಿ ಪಟ್ಟಿ ಕೊಡ ಅಂತಾರಿ ಅದು ಹೇಳ್ಬಿಡ್ರಿ ಅವನವನ ಊರಿಗೆ ಸಿಸಿ ರೋಡ್ ಮಾಡಿಸಿದ್ರು ಬೈತಾರ ಮಾಡಿಸ್ಲಿದ್ರು ಬೈತಾರೆ ಅಲ್ರಿ ಅವನವನ್ ಮಣಿಗೆ ನಳ ಕೊಟ್ರು ಬೈತಾರ್ರಿ ನಳ ಕೊಳ್ಳಿದ್ರು ಒಂದು ಒಬ್ಬಕಿನ ಮರ್ತ್ ಬಿಟ್ಟಿದ್ರಿ ನಳ ಹಾಕೋದು ಮೆಂಬರ ಬಾ ಇಲ್ಲಿ ಅಂದ್ರಿ ಯಾರು ನಮ್ಮ ಮೀಟಿಂಗ್ ನಿಲ್ಲವತ್ರಿ ನಿಂದ ಪೈಪ್ ಎಲ್ಲೈತಿ ನನಗೆ ನೀರ ಬರುವಂತಂದ ಇಲ್ಲ ಈ ಮೆಂಬರ್ ವರ್ಚಸ್ ಏನ್ ಅನ್ನೋದ ಈಗ ತಿಳಿಸೇ ಬಿಡ್ತೇನೆ ಗಡಬಡ ಮಾಡಿ ಬಾರಲೆ ಹೋಗಿ ಆಡಲ ತಿರುಗಾಲೆ ಗಡಬಡ ಮಾಡಿ ಬಾರಲೆ ಹೋಗಿ ಆಡಲ ಬಾಲೆ ಆಡಲ ತಿರುಗಾಲೆ
ಜೀವನ ಗೆಳತಿನಿಲ್ಲ ಚಿಂತ್ಯಾಗ ಹೊರತ ಹೋದ ನನ್ನ ಜೀವನ ಎನ್ನ ಮುಂದ ಹೆಂಗ ಮಾಡುದು ನನಗತೆ ಎನ್ನ ಮುಂದ ಹೆಂಗ ಮಾಡುದು ಅತ್ತೆ ಬರ್ತಿದ್ದಿಲ್ಲ ಹುಡುಗ ಕಡಲಗ ಬಂದು ಸಿಕ್ಕಿದಿ ಮಾವ ಅಪ್ಪನ ಕೈ ಕೈ ಕರ್ಕೊಂಡ ನನ್ನ ನೋಡಿ ನೀನಾಗತೆ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ಮನ ಸಾತನೆ ಮ್ಯಾಲ ಸಾಧು ಮೋದ ಯಾವಾಗ ನನಗಳತೆ ನನಗಳತೆ ಎಲ್ಲ